ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಇನ್ನು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಈಗ ಲೈಫ್ ಸೂತ್ರನ ಫಾಲೋ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಹೋದ್ ವಿಡಿಯೋದಲ್ಲಿ ನಾನು ನಮ್ಮ ಡಾಕ್ಟರ್ ರವಿಚಂದ್ರನ್ ಬಗ್ಗೆ ಅವ್ರು ಮಾತಾಡಿದ್ದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತೀನೋ, ಇವರು ಸಾಮಾನ್ಯದ ವುಮೆನ್ ಅಲ್ಲ. ಹೌದು, ಅದೊಂದು ಟೈಮ್ ಇತ್ತು, ಯಾರ್ ಹೀರೋ ಯಾರ್ ಹೀರೋಯಿನ್ ಅಂತ ಕೇಳ್ತಿರಲಿಲ್ಲ, ಈ ವ್ಯಕ್ತಿ ಮೂವಿಯರ್ ಇದ್ರ ಅಂತ ಕೇಳ್ತಾ ಇದ್ರು. ಹೌದು, ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ 400ಕ್ಕಿಂತ ಹೆಚ್ಚು ಮೂವಿಯಲ್ಲಿ ಆಕ್ಟ್ ಮಾಡಿದ ವ್ಯಕ್ತಿ. ಈಗ ಪೊಲಿಟಿಷಿಯನ್ಗೆ ಹೋಗಿ ಸಮಾಜ ಸೇವೆ ಕೂಡ ಮಾಡ್ತಿರೋ ವ್ಯಕ್ತಿ. ಕಾಮಿಡಿನ ಇವರಿದ್ರು, ಸೀರಿಯಸ್ ರೋಲ ಇವರಿದ್ರು, ವಿಲನ್ ರೋಲ ಇವರಿದ್ರು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇವರಿದ್ರು, ಅಕ್ಕ ತಂಗಿ ತಾಯಿ ತಂದೆ ಎಲ್ಲ ಕ್ಯಾರೆಕ್ಟರ್ ಈ ವ್ಯಕ್ತಿ ಮಾಡ್ತಿದ್ರು. ಇದೊಂದು ಟೈಮ್ ಇತ್ತು, ಆ ವ್ಯಕ್ತಿ ಕಾಮಿಡಿ ನೋಡ್ಕೊಂಡ್ರೆ ಎಷ್ಟೊಂದ್ ಜನ ಥಿಯೇಟರ್ ಹೋಗಿದ್ರು. ಹೌದು, ಆ ಲೆಜೆಂಡ್ ಬೇರೆ ಯಾರು ಅಲ್ಲ, ಆ ಲೆಜೆಂಡ್ ನಮ್ಮ ಉಮಾಶ್ರೀ ಅವರು. ಬನ್ನಿ ಉಮಾಶ್ರೀ ಅವರ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಪುಟ್ನಂಜ, ಮನಿ, ಗುಲಾಬಿ ಟಾಕೀಸು, ಕೋತಿಗಳು ಸರ್ ಕೋತಿಗಳು, ಕೂರಿಗಳು ಸರ್, ಎಂತೆಂತ ಮೂವಿಯಲ್ಲಿ ಈ ವ್ಯಕ್ತಿ ಆಕ್ಟ್ ಮಾಡಿದ್ದಾರೆ. ಹೌದು, ನಮ್ಮ ಉಮಾಶ್ರೀ ಅವರು 10th May 1957 ನಮ್ಮ ತುಮಕೂರಿನ ತಿಪ್ಟೂರಿನಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಹಾಗೂ ತಾಯಿಯ ಬಗ್ಗೆ ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲ, ಅದಕ್ಕೆ ನಾನು ಹೇಳಲು ಇಷ್ಟಪಡಲ್ಲ. ಆದ್ರೆ ಉಮಾಶ್ರೀ ಅವರ ಜೀವನ ತುಂಬಾ ಸುಲಭವಾಗಿರಲಿಲ್ಲ. ತುಂಬಾ ಕಷ್ಟದಿಂದನೇ ಅವರು ಟ್ರೈನಿಂಗ್ ಕೂಡ, ಅಂದ್ರೆ ಟೀಚರ್ ಟ್ರೈನಿಂಗ್ ಕೂಡ ಹೋಗ್ತಿದ್ರು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಎಜುಕೇಶನ್ ಎಲ್ಲ ನಾರ್ಮಲ್ ಆಗಿ ಮಾಡಿದ್ರು. ಅವರು ಮಾಸ್ಟರ್ ಗ್ರಾಜುಯೇಟ್ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ MA ಮಾಡಿರ್ತಾರೆ. ಹೌದು, ಆ ಟೈಮ್ ಅಲ್ಲಿ MA ಮಾಡಿದ ನಂತರ ಅವರು ಟೀಚರ್ ಟ್ರೈನಿಂಗ್ ಆಗಿ ಸೇರ್ಕೊಳ್ತಾರೆ. ಅಂದ್ರೆ ಒಂದು ಕಿಂಡರ್ ಸ್ಕೂಲ್ಗೋಸ್ಕರ ಅವರು ಟೀಚರ್ ಟ್ರೈನಿಂಗ್ ಗೆ ಹೋಗ್ತಾ ಇರ್ತಾರೆ. ಈ ಟೀಚರ್ ಟ್ರೈನಿಂಗ್ ಹೋಗುವಾಗ ಅವರು ತುಂಬಾ ಕಷ್ಟ ಸಮಯ ಆ ಮಗುನ ಎದ್ಕೊಂಡು ಸ್ಕೂಲ್ ಬಿಡಕ್ ಹೋಗ್ತಿದ್ರು. ಆ ಸ್ಕೂಲ್ ಬಿಡೋ ಟೈಮ್ ಅಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ಮಕ್ಕಳ ಕೂಟದಲ್ಲಿ ಒಂದು ಥಿಯೇಟರ್ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಈ ಥಿಯೇಟರ್ ಪರ್ಫಾರ್ಮೆನ್ಸ್ ನ ಅವರು ನಿಂತ್ಕೊಂಡು ನೋಡ್ತಾರೆ. ಈ ಥಿಯೇಟರ್ ಪರ್ಫಾರ್ಮೆನ್ಸ್ ಅವರ ಲೈಫ್ ಚೇಂಜಿಂಗ್ ಪಾಯಿಂಟ್. ಯಾಕೆ ಗೊತ್ತಾ, ಇದಾದ್ಮೇಲೆ ಅವರಿಗೆ ಥಿಯೇಟರ್ ಅಲ್ಲಿ ಆಕ್ಟ್ ಮಾಡೋ ಆಸಕ್ತಿ ಬರುತ್ತೆ. ಆಮೇಲೆ ಥಿಯೇಟರ್ ಅಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಹೌದು, ಅವರು 25 ಕೋರಸ್ ಬ್ಯಾಕ್ ಗ್ರೌಂಡ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ರು ಸ್ಟಾರ್ಟಿಂಗ್ ಆಗಿ. ಹೌದು, ಅದಾದ್ಮೇಲೆ ಒಂದಿನ ಟೈಮ್ ಬೀಂಗ್ ಹೆಂಗಂದ್ರೆ ಒಂದು ಮೇನ್ ಕ್ಯಾರೆಕ್ಟರ್ ರೋಲ್ಗೆ ಮೇನ್ ಲೀಡ್ ಬಂದಿರಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದಾಗ ಆ 25 ಕೋರಸ್ ಅಲ್ಲಿ ಇದ್ದ ಒಬ್ಳು ಹುಡುಗಿ, ಅಂದ್ರೆ ನಮ್ಮ ಉಮಾಶ್ರೀ ಅವರ ಪೂರ್ಣ ಹೆಸರು ಉಮಾದೇವಿ. ನಂತರ ಸಿನಿ ಇಂಡಸ್ಟ್ರಿ ಅವರು ಕೊಟ್ಟ ಹೆಸರೇ ಉಮಾಶ್ರೀ. ಆ ಉಮಾದೇವಿ ಅವರು ಮುಂದೆ ನಿಂತ್ಬಿಟ್ಟು ಈ ಕ್ಯಾರೆಕ್ಟರ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ನಂಬಲ್ಲ ಸ್ನೇಹಿತರೆ, ಇದು ಅಂತಿಂತ ಕ್ಯಾರೆಕ್ಟರ್ ಅಲ್ಲ, ಇದು 80 ವರ್ಷದ ಒಂದು ದಲಿತ ವುಮೆನ್ ನ ಆ ಕ್ಯಾರೆಕ್ಟರ್ ಹೆಸರೇ ಸಾಕವ. ಈ ಕ್ಯಾರೆಕ್ಟರ್ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಸ್ನೇಹಿತರೆ, ಇದೇ ಕ್ಯಾರೆಕ್ಟರ್ ನ ಡೆಲ್ಲಿಯಲ್ಲಿ ಪ್ಲೇ ಮಾಡ್ತಾರೆ. ಡೆಲ್ಲಿಯಲ್ಲಿ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಷ್ಟು ಬ್ಯೂಟಿಫುಲ್ ರೆಸ್ಪಾನ್ಸ್ ಸಿಗುತ್ತೆ. ಅದಕ್ಕೆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದು ಬೇರೆ ಕಲಾವಿದ ಯಾರು ಅಲ್ಲ, ನಮ್ಮ ಉಮಾಶ್ರೀ ಅವರು. ಹೌದು, ಇದಾದ್ಮೇಲೆ ಸ್ನೇಹಿತರೆ ನೀವು ನಂಬಲ್ಲ, ಒಂದಲ್ಲ ಎರಡಲ್ಲ, ಈ ವ್ಯಕ್ತಿ ಮೇನ್ ಆಗಿ ರೋಲ್ಗಳನ್ನ ಮಾಡಿಲ್ಲ ಅಂದ್ರು ಒಟ್ಟು 400ಕ್ಕಿಂತ ಹೆಚ್ಚು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಹೌದು, ಈ ವ್ಯಕ್ತಿಗೆ ಒಂದು ಮೂವಿ ಇದೆ ಸ್ನೇಹಿತರೆ, ಗುಲಾಬಿ ಟಾಕೀಸ್ ಅಂತ. ಯೂಶಲಿ ಆ ಮೂವಿ ನಮ್ಮ ಉಮಾಶ್ರೀಗೆ ನ್ಯಾಷನಲ್ ಅವಾರ್ಡ್ ತಂದ್ಕೊಟ್ಟ ಮೂವಿ. ನಾನು ಹೇಳ್ತಿಲ್ಲ ಸ್ನೇಹಿತರೆ, ಸ್ಕೂಲ್ ಹುಡುಗಿ ಟೀಚರ್ ಆಗ್ಬೇಕಾಗಿ ಇದ್ದ ಒಬ್ಳು ಹುಡುಗಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆಕ್ಟ್ರೆಸ್ ಆಗ್ತಾರೆ. ಹೌದು, ಆ ಗುಲಾಬಿ ಟಾಕೀಸ್ ಅಲ್ಲಿ ಗುಲಾಬಿ ಅನ್ನೋ ರೋಲು ನಮ್ಮ ಉಮಾಶ್ರೀ ಅವ್ರು ಮಾಡ್ತಾರೆ. ಈ ರೋಲ್ ಅಲ್ಲಿ ಉಮಾಶ್ರೀ ಅವರು ಒರಿಜಿನಲಿ ಮುಸ್ಲಿಂ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾರೆ, ಬಟ್ ಅದು ಒರಿಜಿನಲ್ ಮುಸ್ಲಿಂ ಕ್ಯಾರೆಕ್ಟರ್ ಅಲ್ಲ. ಹೌದು, ಈ ಮೂವಿನ ಡೈರೆಕ್ಟರ್ಗೆ ಅವಾಗ ಸೋಷಿಯಲ್ ಇಶ್ಯೂಸ್ ನಡೀತಾ ಇರುತ್ತೆ. ಸೊ ಈ ಡೈರೆಕ್ಟ್ರು ಕತೆ ಹೇಳುವಾಗ ಮುಸ್ಲಿಂ ಅಂದ್ರೆ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಅಂತ ಇರ್ತಾರೆ, ಬಟ್ ಅದು ಒರಿಜಿನಲಿ ಅದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆಗಿರುತ್ತೆ. ಅದಾದ್ಮೇಲೆ ಆ ಸೋಷಿಯಲ್ ಇಶ್ಯೂಸ್ ಇಂದ ಅವರು ಫುಲ್ ಮೂವಿ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಮುಸ್ಲಿಂ ಕ್ಯಾರೆಕ್ಟರ್, ಅದು ಒಂದು ಅಂದ್ರೆ ಕೋಸ್ಟಲ್ ಅಲ್ಲಿ ತೆಗಿಯೋ ಮೂವಿ ಆಗ್ತಾರೆ. ವಿಶೇಷ ಏನಂದ್ರೆ ಈ ಮೂವಿಗೆ, ಈ ರೋಲಿಗೆ, ಈ ಸೀನ್ಗೆ ಕ್ರಿಶ್ಚಿಯನ್ ರೋಲ್ ಅಂತ ಹೇಳದ್ಮೇಲೂ ಇಲ್ಲ ಮುಸ್ಲಿಂ ರೋಲ್ ಅಂತ ಚೇಂಜ್ ಆದ್ಮೇಲೂ ತಾನಾಗಿ ಜೀವ ತುಂಬಿದ ವ್ಯಕ್ತಿ ನಮ್ಮ ಉಮಾಶ್ರೀ. ಇದೇ ಮೂವಿಗೆ ಕರ್ನಾಟಕದಿಂದ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಕೂಡ ಬರುತ್ತೆ, ನ್ಯಾಷನಲ್ ಅವಾರ್ಡ್ ಕೂಡ ನಮ್ಮ ಉಮಾಶ್ರೀ ಅವರಿಗೆ ಬರುತ್ತೆ. ಇದಾದ್ಮೇಲೆ ಇವರು ಈ 2 ಮೂವಿ, ನಾನು ಇವಾಗ ನೆಕ್ಸ್ಟ್ ಯಾವ 2 ಮೂವಿ ಅಂತೀನೋ, ಈ 2 ಮೂವಿ ಉಮಾಶ್ರೀ ಅವರ ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗಿರುತ್ತೆ. ಹೌದು, ಫಸ್ಟ್ ಮೂವಿ ಯಾವ್ದು ಗೊತ್ತಾ, 1984ರಲ್ಲಿ ನಮ್ಮ ಫೇಮಸ್ ಡೈರೆಕ್ಟರ್ ಕಾಶಿನಾಥ್ ಅವರ ಅನುಭವ ಮೂವಿ, ಎಲ್ಲರಿಗೂ ಗೊತ್ತಿರುತ್ತೆ. ಹೌದು,
ಈ ಮೂವಿ ಮಾಡುವಾಗ ಕಾಶಿನಾಥ್ ಅವರ ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್, ಥಿಂಕಿಂಗ್ ನೆಕ್ಸ್ಟ್ ಲೆವೆಲ್. ಸೊ ಅವಾಗಲೇ 1984 ತುಂಬಾ ಗ್ರೇ ಶೇಡ್ಸ್ ಇರೋ ಸೀನ್ಸ್ ಇರೋ ಮೂವಿ ಮಾಡ್ತಾರೆ. ಅದೇ ಅನುಭವ. ಈ ಮೂವಿ ಮಾಡೋದಕ್ಕೆ ಎಷ್ಟೊಂದು ಜನ ಹೆಸಿಟೇಟ್ ಮಾಡ್ತಾರೆ, ಎಷ್ಟೊಂದು ಆಕ್ಟರ್ಸ್ ಇಲ್ಲ. ಇದು 1984 ಅಲ್ಲಿ ಎಷ್ಟೊಂದು ಆಕ್ಟರ್ಸ್ ಹೆಸಿಟೇಟ್ ಮಾಡ್ತಾರೆ ನಾನು ಈ ರೋಲ್ ಮಾಡಲ್ಲ ಅಂತ. ಆದ್ರೆ ಉಮಾಶ್ರೀ ಅವರಿಗೆ ಆ ತಲೆ ಇದು ಒಂದೇ ಮಾತು, ಕಲೆಗೆ ಬೆಲೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ತಾವಾಗೆ ಮುಂದೆ ಬಂದ್ಬಿಟ್ಟು ಈ ರೋಲ್ ನ ಅಸೆಪ್ಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ಗೆ ಆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಅವರ ಆಕ್ಟೇ ಪುಟ್ಟಮಲ್ಲಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಈ ಮೂವಿಗೆ ನಮ್ಮ ರವಿಚಂದ್ರನ್ ಅವರು ಲೀಲಾವತಿ, ಕಾಂಚನ ಹಾಗೂ ಜಾನಕಿ ಅವ್ರನ್ನ ಕನ್ಸಿಡರ್ ಮಾಡಿರ್ತಾರೆ. ಆದ್ರೆ ಹುಡುಕ್ತಾ ಇಲ್ಲ, ಈ ರೋಲ್ಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗೋದು ಉಮಾಶ್ರೀ ಅಂತ ಉಮಾಶ್ರೀ ಅವನ್ನೇ ಸೆಲೆಕ್ಟ್ ಮಾಡ್ತಾರೆ. ಉಮಾಶ್ರೀ ಅವನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮೂವಿ ಒಂದಲ್ಲ 25 ವಾರ ಓಡಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದೇ ಮೂವಿಗೆ ಫಿಲಿಂ ಫೇರ್ ಅವಾರ್ಡ್ ಇಂದ ನಮ್ಮ ಉಮಾಶ್ರೀ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಅವಾರ್ಡ್ ಕೂಡ ಬರುತ್ತೆ. ಹೌದು, ಮುಂದೇನಾಗುತ್ತೆ ನೋಡೋಣ ಬನ್ನಿ. ಉಮಾಶ್ರೀ ಅವರಿಗೆ ಮೊದಲಿಂದ ಜನಸೇವೆ ಮಾಡೋ ಆಸೆ ತುಂಬಾ ಇತ್ತು. ಸೊ ಅವ್ರಿಗೆ ಅವಾಗ ಪೊಲಿಟಿಕ್ಸ್ ಅಲ್ಲಿ ಚಾನ್ಸ್ ಸಿಗುತ್ತೆ. ಪೊಲಿಟಿಕಲ್ ಲೀಡರ್ ಆದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಂಡ್ ಕಲ್ಚರ್ ಮತ್ತೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸಚಿವಾಗಿ ಕೆಲಸ ಮಾಡ್ತಾರೆ. ಇವರು 2007 MLC ಆಗಿ ಕೆಲಸ ಮಾಡ್ತಾರೆ. ಮತ್ತೆ 2023 MLC ಆಗಿ ಆಯ್ಕೆ ಆಗ್ತಾರೆ. ಈಗ 2026 ಡೆಪ್ಯೂಟಿ ಚೇರ್ ಪರ್ಸನ್ ಆಗಿ ಕೆಲಸ ಮಾಡ್ತಾರೆ. ಇದಿಷ್ಟು ನಮ್ಮ ಉಮಾಶ್ರೀ ಅವರ ಪೊಲಿಟಿಕಲ್ ಜರ್ನಿ ಆಯ್ತು. ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟದಿಂದ ಟೀಚರ್ ಆಗ್ತಾರೆ. ಟೀಚರ್ ಆಗ್ಬೇಕಾಗಿರೋ ಹುಡುಗಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆಕ್ಟ್ರೆಸ್ ಆಗ್ತಾರೆ. ಆ ಕ್ಯಾರೆಕ್ಟರ್ ಅಂತ ಈ ವ್ಯಕ್ತಿ ಮಾಡಿದ ಎಲ್ಲ ಕ್ಯಾರೆಕ್ಟರ್ ಅಲ್ಲೂ ಆಕ್ಟ್ ಮಾಡಿ ಒಂದಲ್ಲ ಎರಡಲ್ಲ 400ಕ್ಕಿಂತ ಹೆಚ್ಚು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಹೌದು, ಈ ಆಕ್ಟ್ ಎಲ್ಲ ಮಾಡಿದ ಲೆಜೆಂಡ್ ಬೇರೆ ಯಾರು ಅಲ್ಲ, ನಮ್ಮ ಉಮಾಶ್ರೀ ಅವರು. ಹೌದು, ಇದಿಷ್ಟು ಉಮಾಶ್ರೀ ಅವರ ಲೈಫ್ ಸ್ಟೋರಿ ಬಗ್ಗೆ ಆಗುತ್ತೆ. ನೀನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಈಗಲೇ ದಯವಿಟ್ಟು ಲೈಫ್ ಸೂತ್ರನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್.